ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೇನಾದ್ರೂ ಬುಕ್ ರೀಡಿಂಗ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೋಬೇಕು ಅಂತಿದ್ರೆ, ನೀವು ಇಲ್ಲಿವರೆಗೂ ಯಾವ್ದು ಬುಕ್ ಓದಿಲ್ಲ, ಫಸ್ಟ್ ಟೈಮ್ ಯಾವ್ದಾದ್ರು ಬುಕ್ ಓದಬೇಕು ಅಂತ ಅನ್ಕೊಳ್ತಾ ಇದ್ರೆ, ದಿಸ್ ಈಸ್ ದ ಬೆಸ್ಟ್ ಬುಕ್. ಡೂ ಎಪಿಕ್ ಶೆಟ್ ಬೈ ಅಂಕುರ್ ವಾರಿಕೋ. ಇವರು ಸ್ಟಾರ್ಟ್ಅಪ್ ಫೌಂಡರ್ ಮತ್ತೆ ಯೂಟ್ಯೂಬರ್ ಕೂಡ. ಫೈನಾನ್ಸ್ ರಿಲೇಟೆಡ್ ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇರ್ತಾರೆ. ನಾನು ನನ್ನ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ, ಫೈನಾನ್ಸ್ ಬಗ್ಗೆ ಕಲ್ತಿದ್ದೆಲ್ಲನೂ ಇವ್ರ ವಿಡಿಯೋಸ್ ನೋಡಿನೇ. ಐ ಕ್ಯಾನ್ ಸೇ ದಿಸ್ ಈಸ್ ದ ಬೆಸ್ಟ್ ಬುಕ್ ಫಾರ್ ಬಿಗಿನರ್ಸ್. ತುಂಬಾ ಸಿಂಪಲ್ ಆಗಿದೆ ಈ ಬುಕ್. ಈ ಬುಕ್ ಅಲ್ಲಿ ಎಕ್ಸ್ಪ್ಲನೇಷನ್ ಎಷ್ಟು ಸಿಂಪಲ್ ಆಗಿ, ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ವೇ ಇದೆ ಅಂತ ಹೇಳಕ್ಕೆ ನಾನು ಒಂದು ಸಿಕ್ದೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಬುಕ್ ಅಲ್ಲಿ ಒಂದು ಲೈನ್ ಇದೆ, ಒಂದು ಸೆಂಟೆನ್ಸ್ ಇದೆ, ಅದನ್ನ ಓದ್ತೀನಿ. ದ ವರ್ಲ್ಡ್ ವಿಲ್ ಕಾನ್ಸ್ಟೆಂಟ್ಲಿ ಬಿ ಡಿಫೈನಿಂಗ್ ಸಕ್ಸಸ್ ಅಂಡ್ ಫೇಲ್ಯೂರ್ ಫಾರ್ ಯು, ರಿಯಲೈಸಿಂಗ್ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. ಈ ವರ್ಲ್ಡ್ ಅನ್ನೋದು ನಮ್ಮನ್ನ ಯಾವಾಗ್ಲೂ ಡಿಫೈನ್ ಮಾಡ್ತಾನೆ ಇರುತ್ತೆ ಸಕ್ಸಸ್ ಅಂಡ್ ಫೇಲ್ಯೂರ್ ಮೇಲ್ಗಡೆ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ಮಾತ್ರ ಸಖತ್ ಫನ್ನಿ ಆಗಿದೆ. ಏನಪ್ಪಾ ಅಂತಂದ್ರೆ, ನಮ್ಗೊಂದು ಕೆಲಸ ಸಿಕ್ಕಿದ್ರೆ ಸಕ್ಸಸ್, ನಮ್ಗೆ ಕೆಲಸ ಸಿಕ್ತು ಬಟ್ ನಮ್ ಸ್ಯಾಲ್ರಿ ಪಕ್ಕದ ಮನೆಯವನಿಗಿನ್ನ ಕಡಿಮೆ ಇತ್ತು ಅಂತಂದ್ರೆ ಇಟ್ಸ್ ಎ ಫೇಲ್ಯೂರ್. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಗಾಟ್ ಮ್ಯಾರಿಡ್ ಬೈ 25 ಸಕ್ಸಸ್, ಗಾಟ್ ಡಿವೋರ್ಸ್ ಬೈ 30 ಫೇಲ್ಯೂರ್. ಈ ತರ ಈ ಬುಕ್ ಪೂರ್ತಿನೇ ಸಿಂಪಲ್ ಎಕ್ಸಾಂಪಲ್, ಸ್ಟ್ರೈಟ್ ಫಾರ್ವರ್ಡ್ ಎಕ್ಸ್ಪ್ಲನೇಷನ್ ಇರುತ್ತೆ. ಅಂಡ್ ಮೈನ್ ಥಿಂಗ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಬುಕ್ ಅಲ್ಲಿ ಮೇನ್ 6 ಪಾರ್ಟ್ಸ್ ಇದೆ: ಸಕ್ಸಸ್ ಅಂಡ್ ಫೇಲ್ಯೂರ್, ಹ್ಯಾಬಿಟ್ಸ್, ಅವೇರ್ನೆಸ್, ಎಂಟ್ರಪ್ರಿನರ್ಶಿಪ್, ಮನಿ ಅಂಡ್ ರಿಲೇಶನ್ಶಿಪ್. ಈ 6 ಪಾರ್ಟ್ಸ್ ಅನ್ನು ಇವ್ರು ಮಾಡಿದಂತ ಮಿಸ್ಟೇಕ್ಗಳು, ಇವ್ರು ಕಲ್ತ್ಕೊಂಡಂತ ಲೆಸನ್ಗಳು ಸಿಂಪಲ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಬುಕ್ ಅಲ್ಲಿ ಮೇನ್ 3 ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ನಮಗೆ ದುಡ್ಡಿನ ಜೊತೆ ಇರೋ ರಿಲೇಶನ್ಶಿಪ್, ಸೆಕೆಂಡ್ ನಮಗೆ ಟೈಮ್ ಜೊತೆ ಇರೋ ರಿಲೇಶನ್ಶಿಪ್, ಥರ್ಡ್ ನಮಗೆ ನಮ್ ಜೊತೆ ಇರೋ ರಿಲೇಶನ್ಶಿಪ್. ಈ 3 ಬಗ್ಗೆನೂ ಇವರು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದರಲ್ಲಿ ಮೇನ್ ಇವ್ರು ಏನ್ ಹೇಳೋದಪ್ಪ ಅಂತಂದ್ರೆ, ಈ ಮೇನ್ ರಿಲೇಶನ್ಶಿಪ್, ಈ 3 ಮೇನ್ ರಿಲೇಶನ್ಶಿಪ್ ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ನಮ್ ಲೈಫ್ ಅಲ್ಲಿ ಬರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ಈ ಬುಕ್ ಅಲ್ಲಿ ಇವರು ಹೇಳ್ತಾರೆ. ಇನ್ನ ತುಂಬಾ ಪಾಯಿಂಟ್ಸ್ ಇದೆ ಈ ಬುಕ್ ಅಲ್ಲಿ. ಸೊ ನನಗಿಷ್ಟ ಆದಂತ 10 ಪಾಯಿಂಟ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಫಸ್ಟ್ ಪಾಯಿಂಟ್, ಟೈಮ್. ಟೈಮ್ ಗೋಸ್ ಅವೇ ಅಂಡ್ ಲೀವ್ಸ್ ಅಸ್ ವಿತ್ ಓನ್ಲಿ ಒನ್ ಆಫ್ ದೀಸ್ 2 ಥಿಂಗ್ಸ್, ರಿಗ್ರೆಟ್ಸ್ ಆರ್ ರಿಸಲ್ಟ್. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಲೈನ್ ನ. ಏನಪ್ಪಾ ಅಂತಂದ್ರೆ, ನೀವ್ ಇವತ್ತು ಯಾವ್ದಾದ್ರು ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಮೇ ಬಿ ಹೊಸ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಹೊಸ ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಇವತ್ತಿಂದ ಎಕ್ಸಾಕ್ಟ್ ಆಗಿ 1 ಇಯರ್ ಆದ್ಮೇಲೆ ನಿಮ್ಮ ಹತ್ರ 2 ಆನ್ಸರ್ಸ್ ಇರುತ್ತೆ. ಏನಪ್ಪಾ ಅಂತಂದ್ರೆ, ಒಂದು ರಿಗ್ರೆಟ್, ಪಶ್ಚಾತ್ತಾಪ, ಅಥವಾ ಒಂದು ರಿಸಲ್ಟ್. ಪಶ್ಚಾತ್ತಾಪ ಯಾವಾಗ ಆಗುತ್ತಪ್ಪ ಅಂತಂದ್ರೆ, ನೀವು ಇವತ್ತು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಸ್ಟಾರ್ಟ್ ಮಾಡಿರಲ್ಲ. ಸೊ 1 ಇಯರ್ ಆದ್ಮೇಲೆ ಅಯ್ಯೋ ನಾನು ಸ್ಟಾರ್ಟ್ ಮಾಡ್ಬೇಕಾಗಿತ್ತೆ ಅನ್ನೋ ಒಂದು ಪಶ್ಚಾತ್ತಾಪ ಇರುತ್ತೆ. ಅಥವಾ ರಿಸಲ್ಟ್ ಇರುತ್ತೆ. ಸಕ್ಸಸ್ ಆದ್ರೆ ಸಕ್ಸಸ್ ಆದೆ ಅನ್ನೋ ರಿಸಲ್ಟ್, ಫೇಲ್ಯೂರ್ ಆದ್ರೆ ಫೇಲ್ಯೂರ್ ಇಂದ ನಾನು ಪಾಠ ಕಲ್ತ್ಕೊಂಡೆ ಅನ್ನೋ ರಿಸಲ್ಟ್ ಇರುತ್ತೆ. ಸೊ ಕೊನೆಗೆ 1 ವರ್ಷ ಆದ್ಮೇಲೆ ನಿಮ್ಮ ಹತ್ರ ಈ 2 ಆನ್ಸರ್ಸ್ ಮಾತ್ರನೇ ಉಳ್ಕೊಳ್ಳುತ್ತೆ: ಪಶ್ಚಾತ್ತಾಪ ಅಥವಾ ಆನ್ಸರ್, ರಿಸಲ್ಟ್. ಸೆಕೆಂಡ್ ಪಾಯಿಂಟ್, ಕನ್ಸಿಸ್ಟೆನ್ಸಿ. ನಾವು ಯಾವ್ದ್ರಲ್ಲಾದ್ರೂ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಮೇನ್ ನಮ್ಗೆ ಕನ್ಸಿಸ್ಟೆನ್ಸಿ ಇರಬೇಕು. ಇದ್ರ ಜೊತೆಗೆ ಅಥೆಂಟಿಸಿಟಿ ಇರಬೇಕು. ಅಂದ್ರೆ ನಮ್ಮನ್ನ ನಮಗೆ ತೋರಿಸ್ಕೋಬೇಕು, ಬೇರೆಯವ್ರನ್ನ ಕಾಪಿ ಮಾಡಕ್ಕೆ ಹೋಗ್ಬಾರ್ದು. ಇವೆರಡು ಇದ್ದಾಗ ನಾವು ಯಾವುದೇ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ತೀವಿ. ನೆಕ್ಸ್ಟ್, ಥರ್ಡ್ ಪಾಯಿಂಟ್, ಪ್ಯಾಷನ್. ನಮ್ಗೆ ಪ್ಯಾಷನ್ ಯಾವ ತರ ಇರಬೇಕು ಅಂತಂದ್ರೆ, ನಾವು ಯಾವುದೇ ಪರಿಸ್ಥಿತಿನಲ್ಲಿ ಇರ್ಲಿ, ನಮ್ಗೆ ಏನೇ ಆಗಿರ್ಲಿ, ನಾವು ಮಾಡ್ಬೇಕು ಅನ್ಕೊಂಡಿರೋ ಕೆಲಸನ ಪ್ರತಿನಿತ್ಯ ಮಾಡ್ಬೇಕು. ಅದೊಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗೋವರೆಗೂ ಪ್ರತಿನಿತ್ಯ ನಾವು ಯಾವುದೇ ಪರಿಸ್ಥಿತಿನಲ್ಲಿ ಇರ್ಲಿ, ನಮ್ಗೆ ಏನೇ ಆಗಿರ್ಲಿ, ಹುಷಾರಿರ್ಲಿ, ಹುಷಾರಿಲ್ದಿರ ಇರ್ಲಿ, ನಾವು ಆ ಕೆಲಸ ಅನ್ನೋದನ್ನ ಮಾಡ್ಬೇಕು. ಅದೇ ಪ್ಯಾಷನ್. ನೆಕ್ಸ್ಟ್, ಫೋರ್ತ್ ಪಾಯಿಂಟ್, ಆಸ್ಕಿಂಗ್ ಅದರ್ಸ್. ಈ ಬುಕ್ ಅಲ್ಲಿ ಹೇಳೋ ಪ್ರಕಾರ ನಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ನಾವೇ ಹುಡುಕಿ ತಿಳ್ಕೊಳ್ಳೋದು ಪವರ್. ಬಟ್ ನಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳೋದು ಇಟ್ಸ್ ಎ ಸೂಪರ್ ಪವರ್. ಎಲ್ಲದನ್ನು ನಾವೇ ಹುಡುಕಿ ತಿಳ್ಕೊಳಕ್ ಆಗಲ್ಲ. ಕೆಲವುದನ್ನ ಕೆಲವರಿಂದ ಕೇಳಿನೇ ತಿಳ್ಕೋಬೇಕು. ಕೇಳೋದಕ್ಕೆ ನಾವು ಯಾವತ್ತೂ ಹಿಂಜರಿಬಾರ್ದು. ಕ್ಲಾಸ್ ರೂಮ್ ಅಲ್ಲೂ ಅಷ್ಟೇ, ನಾವು ಕ್ವಶನ್ಸ್ ಕೇಳೋದಕ್ಕೆ ತುಂಬಾನೇ ಹಿಂಜರಿತೀವಿ. ಅಯ್ಯೋ ಬೇಡ ಬಿಡಪ್ಪ, ಯಾರು ಏನ್ ಅನ್ಕೊಂತಾರೆ ಅಂತ. ಸೊ ಆ ತರ ಮೈಂಡ್ ಸೆಟ್ ಇಂದ ಆಚೆ ಬಂದು ನಮ್ಗೆ ಏನಾದ್ರೂ ಡೌಟ್ ಇದ್ದಾಗ ಅದನ್ನ ಕೇಳಿ ತಿಳ್ಕೋಬೇಕು. ನೆಕ್ಸ್ಟ್, ಫಿಫ್ತ್ ಪಾಯಿಂಟ್, ಸ್ಕಿಲ್ಸ್. ಈ ಬುಕ್ ಅಲ್ಲಿ ಹೇಳೋ ಪ್ರಕಾರ ಎಲ್ಲಾರ್ಗು ಈ 5 ಸ್ಕಿಲ್ಸ್ ಅನ್ನೋದು ಇರ್ಲೇಬೇಕು. ಫಸ್ಟ್ ಒನ್, ಹ್ಯೂಮರ್. ನೆಕ್ಸ್ಟ್, ಸ್ಟೋರಿ ಟೆಲ್ಲಿಂಗ್, ಮನಿ ಮ್ಯಾನೇಜಿಂಗ್, ಹ್ಯೂಮನ್ ಸೈಕಾಲಜಿ, ಕೋಲ್ಡ್ ಇಮೇಲಿಂಗ್. ಹ್ಯೂಮರ್ ಅಂತಂದ್ರೆ ಸೆನ್ಸ್ ಆಫ್ ಹ್ಯೂಮರ್, ಅಂದ್ರೆ ಹೌ ವಿ ರಿಯಾಕ್ಟ್ ವಿತ್ ಅದರ್ಸ್ ಅಂತ. ನೆಕ್ಸ್ಟ್, ಸ್ಟೋರಿ ಟೆಲ್ಲಿಂಗ್ ಅಂತಂದ್ರೆ ಈಗ ಪ್ರತಿಯೊಬ್ಬರಿಗೂ ಆನ್ಲೈನ್ ಅಲ್ಲಿ ಪ್ರೆಸೆನ್ಸ್ ಅನ್ನೋದು ಬೇಕೇ ಬೇಕು. ನಾವು ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ಅನ್ನೋದು ಮಾಡ್ಕೋತಾ ಇದೀವಿ ಅಂತಂದ್ರೆ ನಾವು ಪ್ರಾಪರ್ ವೇ ನಲ್ಲಿ ನಮಗೆ ಗೊತ್ತಿರೋದನ್ನ ಕಮ್ಯುನಿಕೇಟ್ ಮಾಡಕ್ಕೆ ಬರಬೇಕು.
ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಕಥೆಗಳಂತಲ್ಲ, ಕಮ್ಯುನಿಕೇಶನ್ ನ ಎಫೆಕ್ಟಿವ್ ವೇನಲ್ಲಿ ಕಮ್ಯುನಿಕೇಟ್ ಮಾಡಕ್ಕೆ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ಬರಬೇಕು. ನೆಕ್ಸ್ಟ್ ಮನಿ ಮ್ಯಾನೇಜಿಂಗ್. ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ನಾವು ಸಸ್ಟೈನ್ ಆಗ್ಬೇಕು ಅಂತಂದ್ರೆ, ಯಾಕಂದ್ರೆ ಇನ್ಫ್ಲೇಷನ್, ರಿಸೆಷನ್ ಈ ತರ ಎಲ್ಲಾದ್ರಿಂದನೂ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ನಮ್ಮ ಮನಿನ ನಾವು ಹೇಗೆ ಖರ್ಚು ಮಾಡ್ತೀವಿ, ಹೇಗೆ ಸೇವ್ ಮಾಡ್ತೀವಿ, ಈ ಎಲ್ಲಾದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನಿ ಮ್ಯಾನೇಜಿಂಗ್ ಸ್ಕಿಲ್ ಅನ್ನೋದು ಎಲ್ಲರಿಗೂ ಗೊತ್ತಿರಲೇಬೇಕು. ನೆಕ್ಸ್ಟ್ ಹ್ಯೂಮನ್ ಸೈಕಾಲಜಿ. ಸೊ ನಾವು ಹ್ಯೂಮನ್ಸ್ ಆಗಿರೋದ್ರಿಂದ ಬೇರೆ ಹ್ಯೂಮನ್ಸ್ ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಬರಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಕೋಲ್ಡ್ ಇಮೇಲಿಂಗ್. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ನೀವು ವಿಡಿಯೋ ಎಡಿಟಿಂಗ್ ನ ಕಲ್ತಿರ್ತೀರಾ, ಯಾವುದೋ ಒಂದು ಯೂಟ್ಯೂಬರ್ ಹತ್ರ ನೀವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂತ ಇರ್ತೀರಾ. ಸೊ ಅವ್ರಿಗೆ ಪರ್ಸನಲ್ ಆಗಿ ನೀವು ಇಮೇಲ್ ಅಲ್ಲಿ ಮೆಸೇಜ್ ಮಾಡೋದು, ಏನಪ್ಪಾ ಅಂತಂದ್ರೆ ನನ್ನ ಹತ್ರ ಇಷ್ಟು ಸ್ಕಿಲ್ಸ್ ಇದೆ, ನಾನು ನಿಮ್ ವಿಡಿಯೋನ ಈ ತರ ಎಡಿಟ್ ಮಾಡ್ತೀನಿ, ನೀವು ಪ್ರೆಸೆಂಟ್ ಈ ತರ ಎಡಿಟ್ ಮಾಡ್ತಾ ಇದೀರಾ, ನಾನು ನಿಮ್ ವಿಡಿಯೋಸ್ ನ ಈ ತರ ಇನ್ನೂ ಚೆನ್ನಾಗಿ ನಾನು ಎಡಿಟ್ ಮಾಡ್ತೀನಿ, ನನ್ಗೊಂದು ಚಾನ್ಸ್ ಕೊಡಿ ಅಂತ ಅವ್ರಿಗೆ ಮೆಸೇಜ್ ಮಾಡೋದು. ಈ ತರ ಒಬ್ರಿಗೆ ಅಲ್ಲ 10-20 ಜನಕ್ಕೆ ನೀವು ಮೆಸೇಜ್ ಮಾಡೋದು, ಇದನ್ನ ಕೋಲ್ಡ್ ಇಮೇಲಿಂಗ್ ಅಂತ ಕರೀತೀವಿ. ನೆಕ್ಸ್ಟ್ 6th ಪಾಯಿಂಟ್ ಆಸ್ಕಿಂಗ್ ಅವರ್ ಸೆಲ್ಫ್. ಆಗ್ಲೇ ಹೇಳಿದ್ದು ಆಸ್ಕಿಂಗ್ ಅದರ್ಸ್, ಈಗ ಆಸ್ಕಿಂಗ್ ಅವರ್ ಸೆಲ್ಫ್. ನಾವ್ ಯಾವ್ದಾದ್ರು ಒಂದು ಟಫ್ ಡಿಸಿಷನ್ಸ್ ನ ತಗೋಬೇಕು ಅಂತಂದ್ರೆ ನಮ್ಮನ್ನ ನಾವು ಈ 3 ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಇದನ್ನ ನಾವು ಮಾಡೋದ್ರಿಂದ ಏನು ಕೆಟ್ಟದ್ದಾಗ್ಬೋದು, ನಮ್ಗಾದ್ರೂ ಆಗ್ಲಿ ಬೇರೆಯವ್ರಿಗಾದ್ರೂ ಆಗ್ಲಿ, ಈ ಕೆಲಸ ನಾವು ಮಾಡೋದ್ರಿಂದ ಏನ್ ಕೆಟ್ಟದ್ದಾಗ್ಬೋದು, ವಾಟ್ ವಾಸ್ ದ ರಾಂಗ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಇಫ್ ವಿ ಡೂ ಇಟ್. ಸೆಕೆಂಡ್, ನಾವು ಕಣ್ಣು ಮುಚ್ಕೊಂಡು ಈ ಕೆಲಸನ ನಾವು ಮಾಡಿದ್ರೆ ನಾವು ಯಾವ ತರ ಇರ್ತೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಥರ್ಡ್ ಕ್ವಶನ್, ಈ ಕೆಲಸನ ನಾವು ಮಾಡೋದ್ರಿಂದ ನಮ್ಗೆ ಮೆಂಟಲಿ, ಫೈನಾನ್ಷಿಯಲಿ, ಫಿಸಿಕಲಿ, ಎಮೋಷನಲಿ ಯಾವ ತರ ನಾವು ಇರ್ತೀವಿ, ಯಾವ ತರ ನಮ್ಗೆ ಫೀಲ್ ಆಗುತ್ತೆ ಈ ಕೆಲಸನ ನಾವು ಮಾಡೋದ್ರಿಂದ. ಈ 3 ಕ್ವಶನ್ ನ ಯಾವ್ದಾದ್ರು ಟಫ್ ಡಿಸಿಷನ್ಸ್ ನಾವು ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ಕೇಳ್ಕೋಬೇಕು. ನೆಕ್ಸ್ಟ್ 7th ಪಾಯಿಂಟ್, ಸ್ಮಾಲ್ ಚೇಂಜಸ್. ಈ ಸ್ಮಾಲ್ ಚೇಂಜಸ್ ಬಿಗ್ ಡಿಫರೆನ್ಸ್ ಅನ್ನೋದ್ರ ಬಗ್ಗೆ ಒಂದು ಬುಕ್ಕೇ ಇದೆ, ಅಟಾಮಿಕ್ ಹ್ಯಾಬಿಟ್ಸ್ ಅಂತ. ನಾನು ಆ ಬುಕ್ ಸಮ್ಮರಿ ಕೂಡ ಮಾಡಿದೀನಿ ಲಾಸ್ಟ್ ವೀಕ್. ನಿಮ್ಗೆ ಇಲ್ಲಿ ಕಾರ್ಡ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋಸ್ ಕೊಡ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೀನಿ, ಆ ವಿಡಿಯೋನ ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಬುಕ್ ಸಮ್ಮರಿನ. ಇನ್ನು ಈ ಬುಕ್ ಅಲ್ಲಿ ಈ ಪಾಯಿಂಟ್ ನ ಯಾವ ತರ ಹೇಳಿದಾರಪ್ಪ ಅಂತಂದ್ರೆ, ನಮ್ಮ ಹೆಜ್ಜೆಗಳು ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದಾದ್ರೂ ಪರವಾಗಿಲ್ಲ, ನಾವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಆಗಿದ್ರೆ ಸಾಕು. ಇದನ್ನ ಈ ಬುಕ್ ಅಲ್ಲಿ ಹೇಳಿರೋದು. ನೆಕ್ಸ್ಟ್ 8th ಪಾಯಿಂಟ್, ಚಾಯ್ಸಸ್. ನಮ್ಗೆ ಯಾವಾಗ್ಲೂ 2 ಚಾಯ್ಸ್ ಇರುತ್ತೆ, ಒಂದು ಈಸಿ ಥಿಂಗ್, ಒಂದು ರೈಟ್ ಥಿಂಗ್. ಇದಕ್ಕೆ ಚಿಕ್ಕದೊಂದು ಸ್ಟೂಡೆಂಟ್ಸ್ ಎಕ್ಸಾಂಪಲ್ ತಗೋಣ. ನಮ್ಗೆ ಸ್ಟೂಡೆಂಟ್ಸ್ ಆಗಿದ್ದಾಗ ಪ್ರಾಜೆಕ್ಟ್ ವರ್ಕ್ಸ್ ಇರುತ್ತೆ, ಆ ಪ್ರಾಜೆಕ್ಟ್ ವರ್ಕ್ ತಕ್ಕನಂಗೆ ಡೆಡ್ ಲೈನ್ಸ್ ಕೂಡ ಇರುತ್ತೆ. ಆ ಪ್ರಾಜೆಕ್ಟ್ ನ ಡೆಡ್ ಲೈನ್ ಗಿಂತ ಮುಂಚೆ ಸಬ್ಮಿಟ್ ಮಾಡಿದಿರಾ ಸ್ಕಿಪ್ ಮಾಡ್ಕೊಂಡು ಹೋಗೋದು, ಇಟ್ಸ್ ಅನ್ ಈಸಿ ಥಿಂಗ್. ಆರಾಮಾಗಿ ಇವತ್ತು ಬೇಡ ನಾಳೆ ಕೊಡೋಣ, ನಾಳೆ ಬೇಡ ನಾಡಿದ್ ಕೊಡೋಣ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗೋದು, ಇಟ್ಸ್ ಅನ್ ಈಸಿ ಥಿಂಗ್. ಬಟ್ ಡೆಡ್ ಲೈನ್ ಗಿನ ಮುಂಚೆನೆ ಆ ಪ್ರಾಜೆಕ್ಟ್ ನ ರೆಡಿ ಮಾಡಿ ಸಬ್ಮಿಟ್ ಮಾಡೋದು, ಇಟ್ಸ್ ಎ ರೈಟ್ ಥಿಂಗ್. ಬಿಕಾಸ್ ಇಟ್ ಗಿವ್ಸ್ ಮೆಂಟಲ್ ಪೀಸ್, ರಿಲ್ಯಾಕ್ಸೇಷನ್ ಇರುತ್ತೆ. ಓ ಸರಿನಪ್ಪ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಬಿಟ್ಟೆ, ಇನ್ಯಾವುದೋ ಟೆನ್ಷನ್ ಇಲ್ಲ ಅನ್ನೋದೊಂದು ರಿಲ್ಯಾಕ್ಸ್ ಇರುತ್ತೆ. ಸ್ಕಿಪ್ ಮಾಡ್ಕೊಂಡು ಹೋಗೋದು, ಇಟ್ಸ್ ಎನ್ ಈಸಿ ಥಿಂಗ್, ಪ್ರಾಜೆಕ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಬಟ್ ಪ್ರಾಜೆಕ್ಟ್ ಮಾಡಿ ಸಬ್ಮಿಟ್ ಮಾಡೋದು, ಇಟ್ಸ್ ದ ರೈಟ್ ಥಿಂಗ್. ನಾವು ಈ 2 ಆಪ್ಷನ್ಸ್ ಅಲ್ಲಿ ಯಾವಾಗ್ಲೂ ರೈಟ್ ಥಿಂಗ್ ನ ಚೂಸ್ ಮಾಡ್ಕೋಬೇಕು. ಯಾಕಂದ್ರೆ ರೈಟ್ ಥಿಂಗ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಲಾಂಗ್ ರನ್ ಅಲ್ಲಿ ಇಟ್ ವಿಲ್ ಸಸ್ಟೈನ್ ಅಂಡ್ ಇಟ್ ವಿಲ್ ಹೆಲ್ಪ್ ಅಸ್ ಟು ರೀಚ್ ಅವರ್ ಗೋಲ್. ನೆಕ್ಸ್ಟ್ 9th ಪಾಯಿಂಟ್, ಟ್ರಸ್ಟ್. ನಾವು ಎಷ್ಟೇ ಸ್ಮಾರ್ಟ್ ಆಗಿರ್ಬೋದು, ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ನಾವು ಏನೇನೋ ಐಡಿಯಾಲಜೀಸ್ ನ ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ಜನಕ್ಕೆ ನಮ್ಮ ಮೇಲೆ ಟ್ರಸ್ಟ್ ಇಲ್ಲ ಅಂತಂದಾಗ ನಾವ್ ಏನ್ ಹೇಳಿದ್ರು ಅವರು ಕೇಳಿಸ್ಕೊಳ್ಳಲ್ಲ. ಸೊ ಅದನ್ನೇ ಈ ಬುಕ್ ಅಲ್ಲಿ ಕೂಡ ಹೇಳೋದು, ಇಫ್ ಐ ಕಾಂಟ್ ಟ್ರಸ್ಟ್ ಯು, ಇಟ್ ಡಸಂಟ್ ಮ್ಯಾಟರ್ ಹೌ ಸ್ಮಾರ್ಟ್ ಯು ಆರ್. ನೀನ್ ಎಷ್ಟೇ ಸ್ಮಾರ್ಟ್ ಆಗಿರೋ, ನಾನು ನಿನ್ನ ಟ್ರಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾನು ನೀನ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಸೊ ಟ್ರಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಫೈನಲ್ ಪಾಯಿಂಟ್, ಶೇರ್ ಯುವರ್ ಡಾಕ್ಯುಮೆಂಟ್. ತುಂಬಾ ಜನಕ್ಕೆ ತುಂಬಾ ವಿಷಯಗಳು ಗೊತ್ತಿರುತ್ತೆ, ಎಲ್ಲಾನು ತಿಳ್ಕೊಂಡಿರ್ತಾರೆ, ಬಟ್ ಅವರು ಎಲ್ಲೂ ಬರೆಯಲ್ಲ, ಅದನ್ನ ಎಲ್ಲೂ ಹೇಳಲ್ಲ. ಅಟ್ಲೀಸ್ಟ್ ಬ್ಲಾಗ್ ಅಲ್ಲಿ ಬರೆಯೋದು ಇಲ್ಲ ಈ ತರ ವಿಡಿಯೋಸ್ ಮಾಡಿ ಹೇಳೋದು ಇಲ್ಲ. ಅವ್ರು ಏನ್ ಅನ್ಕೊಂತಾರಪ್ಪ ಅಂತಂದ್ರೆ, ಅಯ್ಯೋ ನನ್ನನ್ನು ಯಾರು ನೋಡ್ತಾರೆ, ನಾನ್ ಹೇಳಿದನ್ನ ಯಾರು ಕೇಳಿಸ್ಕೊಂತಾರೆ ಅಂತ ಅವ್ರೆಲ್ಲಾನು ತಿಳ್ಕೊಂಡಿದ್ರು ಅವ್ರು ಏನು ಹೇಳಕ್ ಹೋಗಲ್ಲ. ಬಟ್ ಇಲ್ಲಿ ಒಂದು ಮೇನ್ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಯಾರೋ ಎಲ್ಲೋ ಕಲ್ತ್ಕೊಂಡು ಏನೋ ಹೇಳಿರೋದೇನೆ ಇವತ್ತು ನಮ್ಗೆ ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಅಂತ ಆಗಿರೋದು. ಕೆಲವು ಇದು ಸೈಂಟಿಫಿಕ್ ಥಿಯರೀಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಅಷ್ಟೇನೆ ಯಾರೋ ಒಬ್ರು ಹೇಳಿರೋದ್ರಿಂದನೇ ನಮ್ಗೆ ಅದು ಗೊತ್ತಿರೋದು, ಅದನ್ನ ಈಗ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡು ಫಾಲೋ ಮಾಡ್ತಾ ಇರೋದು. ಸೊ ನಿಮ್ಗೆ ಗೊತ್ತಿರೋದನ್ನ ನೀವು ಡಾಕ್ಯುಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಬೇರೆಯವ್ರಿಗೆ ಅದನ್ನ ನರೇಟ್ ಮಾಡಿ ಹೇಳಬೇಕು. ಫೈನಲಿ ಇದು ಫ್ರೆಂಡ್ಸ್ ಈ ವಿಡಿಯೋ ಡೂ ಎಪಿಕ್ ಶೆಟ್ ಬುಕ್ ಸಮ್ಮರಿ. ಈ ಬುಕ್ ನ ನೀವು ಓದ್ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಬುಕ್ ನ ಪರ್ಚೇಸ್ ಮಾಡಿ ನೀವು ಅಲ್ಲಿಂದ ಓದ್ಬೋದು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಬುಕ್ ಮೇಲೆ ಸಮ್ಮರಿ ಬೇಕು ಅಂತಂದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಆ ಬುಕ್ ನ ಕೂಡ ಓದಿ ಸಮ್ಮರಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಜೈ ಹಿಂದ್.